ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ದುಬೈಯಲ್ಲಿ ಐಫೋನ್ ಎಷ್ಟು ಪ್ರೈಸಿಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಬಿಕಾಸ್ ತುಂಬಾ ಜನ ಊರಿಗೆ ಬರುವಾಗ ದುಬೈ ಅವರಿಂದ ಹೇಳೋದಷ್ಟೇ, ಒಂದು ಐಫೋನ್ ತಗೋಬಾ, ಐಫೋನ್ ರೇಟ್ ತುಂಬಾ ಕಡಿಮೆ ಆಗಿ ಹೀಗೆ ಅಂತ. ಇವತ್ತು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಒಂದು ಐಫೋನ್ನ ಬೆಲೆ ಎಷ್ಟಿದೆ, ತಗೊಳ್ಳೋ ಪ್ರೊಸೀಜರ್ ಏನು, ದುಬೈಯಲ್ಲಿ ಎಷ್ಟು ಕ್ಯಾಶ್ ಪೇ ಮಾಡ್ತೇವೆ, ಹೇಗೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ದುಬೈಲಿರೋ ಎಲ್ಲ ಚೀಸ್ನ, ದುಬೈಲಿ ಏನೇನಿದೆ ಎಲ್ಲದೂ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ದುಬೈಲಿ ಸಿಗುವ ಐಫೋನ್ ಬಗ್ಗೆ ಮಾಡೋಣ ಅಂತ. ಒಡಿಂದ ಮುಡಿವರೆಗೂ ಬೇರೆ ಅವ್ರದ್ದು ರೆಡಿ ಆಗಿರಿ ಮಾರೆ, ತಕೊಂಬೋಚಿನ ಮೊಬೈಲ್ ಮಾರೆ, ಹುಡ್ಗಿರ್ ಕಾಣೋ ತರ ರೆಡಿ ಆಗ್ತಿದ್ರಿ ಮಾರೆ ಸಾಯ್ಲಿ. ಇವತ್ತು ಈ ವಿಡಿಯೋದಲ್ಲಿ ದುಬೈಯಲ್ಲಿ ಸಿಗುವ ಐಫೋನ್ ನ ಪ್ರೈಸ್ ರೇಂಜ್ ಹೆಂಗಿರುತ್ತೆ, ಯಾವ್ಯಾವ್ದು ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಬಿಕಾಸ್ ದುಬೈಯಿಂದ ಯಾರಾದ್ರೂ ಇಂಡಿಯಾಗೆ ಬರ್ತಾ ಇದ್ದೀರಿ ಅಂತ ಗೊತ್ತಾದ್ರೆ, ಯಾರಿಗಾದ್ರು ಇನ್ ಕೇಸ್ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಯಾರಾದ್ರು ಇಂಡಿಯಾಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ, ಸೊ ನೆಕ್ಸ್ಟ್ ಅವ್ರು ಹೇಳೋದೇ ದುಬೈಯಿಂದ ಐಫೋನ್ ತಗೋಬಾ ಅಂತ. ಸೊ ಅದಕ್ಕೆ ಇವತ್ತು ನಾವು ದುಬೈಗೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿರೋದಾ? ದುಬೈಲಿ ಒಂದು ಪ್ಲೇಸ್ ಇದೆ, ಮೀನಾ ಬಜಾರ್ ಅಂತ. ಸೊ ಎಲ್ಲ ಮೊಬೈಲ್ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇವಾಗ ಹೋಗ್ತೀವಿ. ನಮ್ ಪ್ಲಾನ್ ಇರೋದು ಯಾವ್ದು, 15 Pro Max ನಿಂಗೆ? ಓಕೆ, ಇವತ್ತು ನಾವು ಐಫೋನ್ 15 Pro Max ಪ್ರೈಸ್ ರೇಂಜ್ ಹೆಂಗಿದೆ ದುಬೈಯಲ್ಲಿ ಅಂತ ತಿಳ್ಕೊಳ್ತಾ ಇದೀವಿ. ತಿಳ್ಕೊಳ್ತಾ ಇಲ್ಲ, ಖಾಲಿ ಆ ಮೊಬೈಲ್ ತಗೊಂಡೇ ಬರ್ತಾ ಇದೀವಿ. ಬಿಕಾಸ್ ನೆಕ್ಸ್ಟ್ ಮಂತ್ ಊರಿಗೆ ಬರೋ ಪ್ಲಾನ್ ಇದೆ. ಸೊ ಅದಕ್ಕೆ ಒಂದೊಂದೇ ಶಾಪಿಂಗು ಇವಾಗಲೇ ಮಾಡೋಣ ಅಂತ. ನಾನೇನು ಪರ್ಚೇಸ್ ಮಾಡ್ತಿಲ್ಲ, ಬಿಕಾಸ್ ಆಲ್ರೆಡಿ ಐಫೋನ್ 15 Plus ಇದೆ. ಸೊ ಇವನ್ ಕೂಡ ಐಫೋನ್ 15 Plus ತಗೊಳ್ತಾ ಅಂತ ಇದ್ದ. ಬಟ್ ಒಂದು ಅಪ್ಗ್ರೇಡ್ ಇರ್ಲಿ ಅಂತ ಐಫೋನ್ 15 Pro ಇಲ್ಲ Pro Max ಸೀರೀಸ್ ತಗೊಳ್ತಾ ಇದ್ದೀವಿ. ಸೊ ತಿಳ್ಕೊಳ್ಳಿ ಇಲ್ಲಿನ ಇವತ್ತು ಐಫೋನ್ ಪ್ರೈಸ್ ರೇಂಜ್ ಹೆಂಗಿರುತ್ತೆ ಅಂತ. ಇಂಡಿಯಾದಲ್ಲಿ ಹೇಳ್ತಿರಲ್ಲ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ, ಅಷ್ಟೇನು ಹೇಳೋಷ್ಟು ಕಡಿಮೆ ರೇಟಿಗೆ ಇರಲ್ಲ. ಸೊ ಪ್ರೈಸ್ನ ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ದುಬೈಲಿರೋ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಮೊಬೈಲ್ನ ತಗೋಬಾ ಅಂತ. ಇವತ್ತಿನ ರೇಟಿಗೆ ಕಂಪೇರ್ ಮಾಡೋಕೆ ಹೋದ್ರೆ ಇಲ್ಲಿನ 3,000 ದರಮ್ ಏನ್ ಬರುತ್ತೋ, AED ಏನ್ ಬರುತ್ತೋ ಇಂಡಿಯಾದು 70,500 ಸಮಥಿಂಗ್ ಆಗುತ್ತೆ. ಸೊ ನಾನಿದು ಪರ್ಸನಲ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಫ್ರೆಂಡ್ ಒಬ್ಬ ಲಾಸ್ಟ್ ಟೈಮ್ ನಂಗೆ ಕಾಲ್ ಮಾಡಿ ನಂಗೆ ಐಫೋನ್ 15 Plus ಬೇಕು ಅಂತ ಹೇಳಿದಾಗ, ನಾನು ತಗೊಳ್ಳುವಾಗ ಐಫೋನ್ 15 Plusಗೆ ಇಲ್ಲಿನ 3,800 ರುಪೀಸ್, ಇಲ್ಲಿನ 3,800 ದರಮ್ ಇತ್ತು. ಇಂಡಿಯಾದ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅವರಿಗೆ ಹೇಳಿದಾಗ ದುಬೈಯಲ್ಲಿ ರೇಟ್ ಕಡಿಮೆ ಇದೆ ಅಂತ ಹೇಳಿದಾಗ ಅವ್ರು ಹೇಳೋದು ನಾವು ದುಡ್ಡು ಹಾಕ್ತೀವಿ, ನೀವು ಮೊಬೈಲ್ ತಗೊಂಡ್ಬನ್ನಿ ಅಂತ. ಸೊ ನಾವು ಅವಾಗ ಅವ್ರಿಗೆ ಎಷ್ಟು ಹೇಳ್ತೀವಿ, 3,800 ದರಮ್ ಅಂತ ಹೇಳ್ತೀವಿ. ಆಮೇಲೆ ಅವ್ರಿಗೆ ಅನ್ಸುತ್ತೆ ಇಂಡಿಯನ್ ಕರೆನ್ಸಿ 3,800 ಅಂತ. ನಿಜವಾಗ್ಲೂ ಅಲ್ವೇ ಅಲ್ಲ ಗುರು. ಇಲ್ಲಿ 3,800 ದರಮ್ ಅಂದ್ರೆ ಇಂಡಿಯಾದ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಇಲ್ಲಿನ 1 ದರಮ್ ಕರೆನ್ಸಿ 23.20 ಇದೆ. ಅಂದ್ರೆ ನಾವು ಇಲ್ಲಿನ 3,000 ರುಪೀಸ್, 3,000 ದರಮ್ನ ಇಂಡಿಯಾಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಹೋದ್ರೆ 70,500 ರೂಪಾಯಿ ಆಗುತ್ತೆ ಇಂಡಿಯಾದು. ಸೊ ಇವಾಗ ನೋಡ್ಬೇಕು ಎಷ್ಟಿದೆ ಇಲ್ಲಿ ಐಫೋನ್ 15 Pro ಇಲ್ಲ 15 Pro Max ಸೀರೀಸ್ಗೆ ಅಂತ. ಬಜೆಟ್ ಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಯಾವ್ದು ಇಷ್ಟ ಆಗುತ್ತೋ. ಇವಾಗ ರಂಜಾನ್ ಸೀಸನ್ ನಡೀತಾ ಇದೆ, ಸೊ ಆಫರ್ ಇದೆ. ಸೊ ಅದಕ್ಕೆ ನಾವು ಮೀನಾ ಬಜಾರ್ಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಆಫರ್ ಅಲ್ಲಿ ಕಡಿಮೆ ರೇಟಿಗೆ ಸಿಕ್ಕಿದ್ರೆ ಅಲ್ಲೇ ತಗೊಳ್ತೀವಿ, ಇಲ್ಲದೇ ಇದ್ರೆ ಆನ್ಲೈನ್ ಇಂದ ಆರ್ಡರ್ ಮಾಡೋ ಪ್ಲಾನು. ಬಿಕಾಸ್ ಈ ವ್ಲಾಗ್ ಮಾಡ್ಬೇಕು ಅಂತಾನೆ ನಾವು ಮೀನಾ ಬಜಾರ್ಗೆ ಹೋಗಿ ತಗೊಳ್ತಾ ಇರೋದು. ಬಿಕಾಸ್ ಎಲ್ಲರಿಗೂ ತೋರ್ಸೋಣ ಪ್ರೈಸ್ ರೇಂಜ್ ಹೆಂಗಿರುತ್ತೆ, ಯಾವ್ಯಾವ ಮೊಬೈಲ್ ಅವೈಲೇಬಲ್ ಇದೆ, ದುಬೈಲ್ ಹೆಂಗಿರುತ್ತೆ, ಹೆಂಗ್ ತಗೋಬೇಕು, ಒಂದು ಐಫೋನ್ ತಗೋಬೇಕಂತ ಹೇಳಿದ್ರೆ ಪ್ರೈಸ್ ರೇಂಜ್ ಎಷ್ಟಿರುತ್ತೆ ಅಂತ. ಸೊ ಆನ್ಲೈನ್ ಆದ್ರೆ ನಂಗೆ ಇದೆಲ್ಲ ಏನು ವ್ಲಾಗ್ ಮಾಡಕ್ ಆಗಲ್ಲ, ಜಸ್ಟ್ ಅನ್ಬಾಕ್ಸ್ ಮಾಡಿರೋದು ವಿಡಿಯೋ ಮಾಡ್ಬೋದು. ಅದಕ್ಕೆ ಇವಾಗ ಡೈರೆಕ್ಟ್ ಆಗಿ ಹೋಗ್ತಾ ಇದೀವಿ. ಸೊ ನಾವ್ ಇವಾಗ ಮೆಟ್ರೋಗೆ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಮೆಟ್ರೋ ಇಂದ ಬಸ್ ಹಿಡ್ಕೊಂಡು, ಬಸ್ಸಿಂದ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇರೋದು ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಮೆಟ್ರೋ ಹಿಡ್ಕೊಂಡು ಸೀದಾ ಹೋಗ್ತಾ ಇದೀವಿ. ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಪ್ರೊಬ್ಯಾಬ್ಲಿ ಈ ವಿಡಿಯೋ ನೋಡಾದ್ಮೇಲೆ ನಮ್ ಕನ್ನಡಿಗರಿಗೆ ಇಲ್ಲ ನನ್ನ ಫ್ರೆಂಡ್ಸಿಗೆ ಅನ್ಸ್ಬೋದು ಐಫೋನ್ ಇವನ ತರೋದಕ್ಕೆ ಹೇಳೋದು ಬೇಡ ಅಂತ. ನಾನು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೀವು ಇಲ್ಲಿ ದುಡ್ಡು ಹಾಕಿ ತಗೋಬದ್ಲು ಅಲ್ಲೇ ತಗೊಂಡ್ರು ಬೆಸ್ಟ್ ಅನ್ಸುತ್ತೆ ನನಗೆ. ಬಿಕಾಸ್ ಸೇಮೇ ಇರುತ್ತೆ, ಒಂದ್ 5,000 to 10,000 ಡಿಫ್ರೆನ್ಸ್ ಇರ್ಬೋದು. ಆಕ್ಚುಲಿ ಮೀನಾ ಬಜಾರ್ ಅಲ್ಲಿ ಯಾವ್ದು ರ್ಯಾಂಡಮ್ ಆಗಿ ಶಾಪ್ಗೆ ಹೋಗ್ಬಿಟ್ಟು ಮೊಬೈಲ್ ತಗೊಳ್ಬೇಕಂತ ಇದ್ವಿ. ಬಟ್ ಇಲ್ಲಿ ನಿಧಾನ ಅಲ್ಲ. ನಿನ್ನ ಹೆಸರೆಂತ? ಜೈ ಶ್ರೀರಾಮ್ ಅಂತ. ಇವನ್ ಫ್ರೆಂಡ್ ಒಂದು ಶಾಪ್ ಇದೆ, ಇವನ್ ನನ್ನ ಫ್ರೆಂಡ್, ಇವನ್ ಫ್ರೆಂಡ್ ಒಂದು ಶಾಪ್ ಇದೆ.
ಸೊ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ನೋಡೋಣ ಅಂತ. ಇವಾಗ ಮೀನಾ ಬಜಾರ್ಗೆ ಹೋಗ್ತಾ ಇದೀವಿ. ಸಾರಿ, ಮೀನಾ ಬಜಾರ್ಗೆ ಹೋಗ್ತಾ ಇಲ್ಲ, ಮೀನಾ ಬಜಾರಲ್ಲೇ ಇದ್ದೀವಿ. ಮೀನಾ ಬಜಾರ್ ಶಾಪ್ ಅಲ್ಲಿ ಫ್ರೆಂಡ್ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ. ನನ್ನ ಮಕ್ಕಳು ಇಬ್ರು ಫುಲ್ ಹ್ಯಾಂಡ್ ಹಾಕೊಂಡು ಲೈಕ್ ಅದಲ್ಲ, ನಾನು ಮಾತ್ರ ಹಾಫ್ ಸ್ಲೀವ್ ಹಾಕೊಂಡಿರೋದು ಅಂಡ್ ತುಂಬಾನೇ ಬಿಸಿಲಿದೆ. ಅಮ್ಮ ಮತ್ತೆ ಎಷ್ಟು ದೂರ ಮಗ ನಡಿಬೇಕಾ? ಎಷ್ಟು ಮಿನಿಟ್? ಮತ್ತೆ 5 ಮಿನಿಟ್ಸ್ ಹೋದ್ರೆ ನನ್ನ ಫ್ರೆಂಡಿಂದು ಒಂದು ಶಾಪ್ ಬರುತ್ತೆ, ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಮೊಬೈಲ್ನ. ಇದು ಫ್ರೆಂಡ್ನ ಶಾಪ್ ಅಲ್ಲ ಆ್ಯಕ್ಚುಲಿ, ಇದು ಫೇಮಸ್ ಸಿಟಿ ಚಾಯ್ಸ್ ಅಂತ ಇರೋದು ಮೀನಾ ಬಜಾರಲ್ಲಿ. ಸೊ ಇವನ್ ಫ್ರೆಂಡಲ್ಲಿ ಸಿಗ್ತಾ ಇದ್ರೆ ಇಲ್ಲಿ ತಗೊಳ್ತೀವಿ. ಗಾಯ್ಸ್, ಇವಾಗ ಒಂದು ಶಾಪ್ಗೆ ಬಂದಿದ್ದೀವಿ, ಫ್ರೆಂಡ್ನ ಶಾಪ್ಗೆ. ಬಟ್ ಅವ್ರ ಹತ್ರ iPhone 15 Pro Max ಇಲ್ಲ, 16 Pro, 16 mini, 16 Pro Max, 16e ಎಲ್ಲ ಇದೆ. ನಮ್ಗೆ ಬೇಕಾಗಿರೋದು iPhone 15 Pro Max. ಎಷ್ಟಾ? 256 GB. ಅವ್ರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಅಲ್ಲಿ ತನಕ ನಾವಿಲ್ಲಿ ಕೂತ್ಕೊಂಡಿದ್ವಿ. ನಾನಂತೂ ತುಂಬ ಟಯರ್ಡ್. ನಾವು ಬಂದಿರೋದು ಆ್ಯಕ್ಚುಲಿ 15 Pro Max ತಗೊಳ್ಬೇಕು ಅಂತ. ಬಟ್ ತುಂಬ ಶಾಪ್ ಚೆಕ್ ಮಾಡಿದ್ವಿ, ಸ್ಟಾಕ್ ಇರಲಿಲ್ಲ. 16 ಇದೆ, ಬಟ್ ನಮಗೆ ಅದಾದಮೇಲೆ ಆಫರಲ್ಲಿ ನಮಗೆ 15+ ತುಂಬಾ ಚೀಪ್ ಪ್ರೈಸಿಗೆ ಸಿಕ್ಕಿರೋದ್ರಿಂದ 15+ ತಗೊಳ್ತಾ ಇದ್ವಿ. ಬಿಕಾಸ್ ನನ್ನ ಫ್ರೆಂಡ್ ಅವನು ಮೊದಲಿಂದ iPhone 15+ ತಗೊಳ್ಬೇಕಂತ ಇದ್ದ. ಬಿಕಾಸ್ ನಂದು iPhone 15+. ನಾನು ತಗೊಳ್ಳುವಾಗ 3800 ದರಂ ಇಲ್ಲಿನ ಕರೆನ್ಸಿ, 3800 ದರಂ ನಾನು ಕೊಟ್ಟಿದ್ದೆ. ಬಟ್ ಇವಾಗ ನಮಗೆ 2500 ದರಂ. ಜಸ್ಟ್ ಇಮ್ಯಾಜಿನ್ ಎಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂತ. ಇಲ್ಲಿನ ಕರೆನ್ಸಿ 2500 ದರಂಗೆ ನಮಗೆ iPhone 15+ ಸಿಗ್ತಾ ಇದೆ. ಸೊ ಅವನ ಹತ್ರ ಮತ್ತೂ ಕಡಿಮೆ ಮಾಡಕ್ ಕೇಳಿದ್ವಿ, ಬಟ್ ಅವ್ನು ಕಡಿಮೆ ಆಗಲ್ಲ. ಬ್ಯಾಕ್ ಕವರ್ ಮತ್ತೆ ಸ್ಕ್ರೀನ್ ಪ್ರೊಟೆಕ್ಟರ್ ಫ್ರೀ ಆಗಿ ಕೊಡ್ತೆ ಅಂತ ಹೇಳ್ದ. ಸೊ ಅವ್ನು ಕನ್ನಡದವನು. ಇವಾಗ ವಿಡ್ರಾ ಮಾಡಕ್ ಹೋಗ್ತಾ ಇದೀವಿ, ಬಿಕಾಸ್ ಅವನ ಹತ್ರ ಇಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ಪೇ ಮಾಡಿದ್ರೆ ಏನೋ ಚಾರ್ಜಸ್ ಆಗುತ್ತೆ ಅಂತ ಹೇಳ್ದ. ಸೊ ಅದಕ್ಕೆ ನಾವು ಇವಾಗ ವಿಡ್ರಾ ಮಾಡಕ್ ಬಂದಿದ್ದೀವಿ. ಇವಾಗ ವಿಡ್ರಾ ಮಾಡ್ಕೊಂಡು ಅಲ್ಲಿ ಹೋಗಿ ಮೊಬೈಲ್ ತಕೊಂಡು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ಸಿಗ್ತೀನಿ ನಿಮ್ಗೆ. ಆಕ್ಚುಲಿ ನನ್ನ ಮಗ ಇವಾಗ ವಿಡ್ರಾ ಮಾಡ್ದ 2500. ಬಿಕಾಸ್ ಮೊಬೈಲ್ ನಮ್ಗೆ ಸಿಗ್ತಾ ಇರೋದೇ 2500 rupees ದರಮ್ಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ನಾನು 15+ ತಗೊಳ್ಬೇಕಿದ್ರೆ 3700 ಇತ್ತು. 3800 ನಾನು ಪೇ ಮಾಡಿದ್ದು. ಅದೇ ಹೇಳ್ಕೊಂಡು ಇವಾಗ ನಗೆ ಆಡ್ತಾವನ ಬೇವರ್ಸಿ ನನ್ನ ಮಗ. 3800 ನಾನು ಕೊಟ್ಟಿದ್ದೆ, ಇವ್ ಕಾಲ್ ಇವಾಗ ಎಷ್ಟು ಡಿಫ್ರೆನ್ಸ್ ಬಿದ್ದಂಗ ಆಯ್ತಾ? 1300 ದರಮ್ ಡಿಫ್ರೆನ್ಸ್. ಇಂಡಿಯಾದ ಎಷ್ಟಾಯ್ತು? 31,000 ಡಿಫ್ರೆನ್ಸ್ ಗುರು ಮೊಬೈಲ್ದು. ಮೊಬೈಲ್ ರೇಟು ಹೆಂಗೆ ಬೀಳ್ತಾ ಇರುತ್ತೆ ಅಂತ ಹೇಳಿದ್ರೆ, ನ್ಯೂ ಸೀರೀಸ್ ಬಂದಾಗ ನಾನು ತಗೊಂಡು ಆಲ್ಮೋಸ್ಟ್ 1 year ಆಯ್ತು 15+. 3800 ದರಂ ಕೊಟ್ಟಿದ್ದೆ. ಒಟ್ಟಾಗಿ ಇವಾಗ ಬೆಂಕಿ ಬೀಳ್ತಾ ಉಂಟು. ಇನ್ ನನ್ನ ಮಗನ್ ಖಾಲಿ 2500 ಸಿಗ್ತಾ ಇದೆಯಾ ಅಂತ. ಎಷ್ಟಾಯ್ತು? ತುಂಬಾ ಎಪ್ರಿಕೋಟ್ಸ್ ಮಗ, ತುಂಬಾ ಟಯರ್ಡ್ ಆಗಿ ತಿಂತಾ ಇರೋದು. ಇಲ್ಲೇ ಮೊಬೈಲ್ ತಗೋಬೇಕು, ಮೊಬೈಲ್ ಶಾಪ್ ಪಕ್ಕದಲ್ಲೇ ಇದೆ ಹೇಳಿ. ಗೊತ್ತಾಗ್ತದಲ್ಲ? ಹೂ ಭಯಂಕರ ಅಲ್ಲ ಮಾರೆ. ಮತ್ತೊಂದು ಇಲ್ಲಿ, ಹೌದಾ? ಇಲ್ಲಿ ಒಂದ್ ನಿಮಿಷ. ಏನ್ ಸೈಕ್ ಆಗಿದೆ ಮಾರೆ, ಇಲ್ಲೆಂತ ಕಾಣಿಸ್ತಿಲ್ಲ ಈಗ. ಹಣ ಹೊಡಿರಿ ಈಗ, ಅಲ್ಲಿಂದ ನೋಡಿರಿ. ಐಫೋನ್. ಹಾ, ಓಕೆ. ಮತ್ತೊಂದು ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ವಾರಂಟಿ ಇದೆ. ಫಿಸಿಕಲ್ ಸಿಮ್ ಹಿಂಗಿದ್ರು ಮಾತ್ರ. ಮಗ ಈಗ ವಿಡಿಯೋದಾಗೆಲ್ಲ ಬರ್ತದಲ್ಲ, ಈಗ ಕಡೆಗೆಲ್ಲ ಜನರಿಗೆ ಹೆಂಗ್ ಗೊತ್ತಾಗ್ತದಲ್ಲ. ಅಣ್ಣ ಮಗ ತೋರ್ಸೋಣ ಸಾವುಕಾರ. ಹೌದು, ಈಗ 1300 ರೂಪಾಯಿ ನಮ್ಗೆ ಪಾರ್ಟಿ ಅಲ್ಲ. ಈಗ 1000 ತೋರ್ಸ್, ದುಡ್ಡು ತೋರ್ಸ. ಎಷ್ಟು ಪೇ ಮಾಡ್ತಿದ್ದಂತಿ? ಕೊಡು ಬಿಲ್ ಕೊಡು. ಸಾಧನೆ ಮಾಡ್ಬೇಕು. ಇದು ಬಿಲ್ ಇಲ್ಲಿ ತಗೊಂಡ್ರೆ 2500 ತಗೊಳ್ಳಿ ಅಣ್ಣ. ಓಪನ್ ಮಾಡು. ಹೊಡಿಯಪ್ಪ ಪುಣ್ಯಾತ್ಮ. ಕೆಳಗೆ ಗೊತ್ತಾಗ್ಬೇಡ ಮಗ, ಮತ್ತೆ ಹೊಸ ಫೋನ್ ಅಂತಿದೆ.
ಅಲ್ಲ ಈಗ ಹೊಸ ಮೊಬೈಲ್ ತಗೊಂಡ್ರೆ ನಮ್ ಕಡೆಯಿಂದ ಸ್ವೀಟ್ ತಿನ್ಸ್ಬೇಕಲ್ಲ, ಅದಕ್ಕೆ ಮಗ ಒಂದ್ ಕಡೆ ಹೊಟ್ಟೆವರಿ ಆಗ್ತಾ ಉಂಟು. ಬೇವರ್ಸಿ ನನ್ ಮಗ 2.5 ಕೊಟ್ಟೆ, ನಾ 3,800 ರೂಪಾಯಿ ಕೊಟ್ಟೆ. ಹೇ ಬಿಲ್ಲಿಗೆಲ್ಲ ಉಂಟಿದಲ್ಲ ಬೇವರ್ಸಿ. ಚಾರ್ಜರ್ ತಗೋಬೇಕು ಎಕ್ಸ್ಟ್ರಾ. ಇದು ಇಲ್ಲಿನ ಬಿಲ್ಲು 2,500 ಕೊಟ್ಟಿರೋದು. ಇದು ಫೋನ್ ಬೋಣಿ ಮಗನೇ ಮತ್ತೆ. ಹಾಕಿ ಹಾಕಿ ಎಲ್ಲ ಪ್ರೈವೇಸಿ ಹಾಕಿ, ಅದ್ರಾಗ ಈಗೆಂತ ಪ್ರೈವೇಸಿ ಎಲ್ಲ ಎಂತ ಇಲ್ಲ. ತಡಾ ಫೈನಲಿ ನಮ್ಮ ಕೈಯಲ್ಲಿ ಐಫೋನ್ 15 ಪ್ಲಸ್. ಹಲೋ ಕೊಡು ಆಯ್ತಲ್ಲ, ಫೈನಲಿ ತಗೊಂಡಿದ್ದು. ಮೊಬೈಲ್ ಇಲ್ಲಲ್ಲ ಒಳಗೆ, ಮೊಬೈಲ್ ಕಿಸಿ ಹಾಕೊಂಡಿದ್ದೆ, ಖಾಲಿ ಕವರ್ ಮಾತ್ರ ಉಂಟು, ಮೊಬೈಲ್ ಅವ್ನ ಕಿಸಿಯಲ್ಲಿದೆ. ಸೊ ಅಂತೂ ಇಂತೂ ನಮ್ಮ ಹುಡ್ಗ ಐಫೋನ್ 15 ಪ್ಲಸ್ ತಗೊಂಡ. 15 ಪ್ರೋ ಮ್ಯಾಕ್ಸ್ ತಗೋಬೇಕಂತ ಹೇಳಿ ಸ್ಟಾಕ್ ಇಲ್ಲದೆ ಇರೋ ರೀಸನ್ ಐಫೋನ್ 15 ಪ್ಲಸ್ ಕಡಿಮೆ ರೇಟಿಗೆ ಸಿಕ್ಕಿರೋದ್ರಿಂದ ಐಫೋನ್ 15 ಪ್ಲಸ್ ತಗೊಂಡಿರೋದು. ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ 2,500 ವಿತ್ ಬಿಲ್ ಅವಾಗ ತೋರಿಸ್ದೆ. 2,500 ದರಮ್, ಇಂಡಿಯಾ 2,500 ರುಪೀಸ್ ಅಲ್ಲ. ನಮ್ ಜನ ತಪ್ಪು ತಿಳ್ಕೊಳ್ಳೋದಲ್ಲೇ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ವಿಶ್ವನೂ ಹಂಗೇನ, ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ಬ ಮೊಬೈಲ್ ಐಫೋನ್ 15 ಪ್ಲಸ್ ಬೇಕಂತ ಹೇಳಿದ್ದ. ನಾನು ಅವಾಗ ಹೇಳಿದೆ ಅವ್ನಿಗೆ ಖಾಲಿ 3,800 ಇದೆ ಅಂತ. ನಾನ್ ತಗೊಂಡು 1 ವರ್ಷ ಆಗಿದೆ, ಅವಾಗ 3,800 ಇತ್ತು. ಸೊ 3,800 ಅಂತ ಹೇಳಿದಾಗ 3,800 ರೂಪಾಯಿನ ಇವಾಗಲೇ ಫೋನ್ ಪೇ ಮಾಡ್ತೆ ತಗೋ ಅಂತ ಹೇಳಿದ. ನಾನು ಹೇಳಿದವಂಗೆ ಇಲ್ಲಿದ್ದು 3,800 ದರಂ, ಅದು ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೀವೇ ಚೆಕ್ ಮಾಡಿ. ಇವತ್ತು ರೇಟ್ ಎಷ್ಟು ಉಂಟು? 22 ಇವತ್ತು ಗೂಗಲ್ ರೇಟ್ ಬಂದ್ಬಿಟ್ಟು ಇಲ್ಲಿನ 1 ದರಂ ಅಂತ ಹೇಳಿದ್ರೆ 22.25 ಸಮಥಿಂಗ್ ಇದೆ. ಓಕೆ 23.25 ಇದೆ. 25 ಹೆಂಗಾಯ್ತು? ಓಕೆ 23.25 ಇದೆ. ಇವಾಗ ನಾವು ಕೊಟ್ಟಿರೋದೆಷ್ಟು? 2,500. ಕವರ್ ಫ್ರೀ ಕೊಟ್ಟಿದ್ದಾನೆ, ಮತ್ತೆ ಎಕ್ಸ್ಟ್ರಾ ಅಡಾಪ್ಟರ್ ತಗೊಳ್ಬೇಕು. ಐಫೋನ್ ಹಣೆ ಬರನೇ ಇಷ್ಟು. ಅಡಾಪ್ಟ್ರಿಗೆ 60 ದರಂ ಕೊಟ್ಟಿದೀವಿ. ಕ್ಯಾಶ್ ಆದ್ರೆ 60, ಕಾರ್ಡ್ ಆದ್ರೆ 65 ಅಂತ ಹೇಳಿದ್ರು. ಸೊ ಕ್ಯಾಶ್ ಇತ್ತು, ಅದಕ್ಕೆ ಕ್ಯಾಶ್ ಕೊಟ್ಟಿರೋದು. ಇವಾಗ 2,500ಗೆ ನಮ್ಗೆ ಐಫೋನ್ 15 ಪ್ಲಸ್ ಸಿಕ್ಕಿದೆ. ಅಂದ್ರೆ ಇಂಡಿಯಾದು ಎಷ್ಟಾಗುತ್ತೆ ಕನ್ವರ್ಟ್ ಮಾಡ್ಕೊಳ್ಳಿ. 2,500 ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ. ಇಂಡಿಯಾದಾಗ ಎಷ್ಟಿತ್ತು 15 ಪ್ಲಸ್ ಚೆಕ್ ಮಾಡಿದೆ. ಓಕೆ 70 ಪ್ಲಸ್ ಉಂಟು ಅಂತ ಇವ ಹೇಳ್ತಾವನೆ, ನಂಗೆ ಗೊತ್ತಿಲ್ಲ, ನಾನು ಇನ್ನು ಚೆಕ್ ಮಾಡ್ಲಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟದಂತಿ, ಚೆಕ್ ಮಾಡು. 1 ನಿಮಿಷ. ಹಾಗೆ ಇಂಡಿಯಾದಲ್ಲಿ ಐಫೋನ್ 15 ಪ್ಲಸ್ 128 GB ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದೀವಿ. ನೋಡ್ ಮಗ, ಐಫೋನ್ 15 ಪ್ಲಸ್ ರೇಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಇವಾಗ 128 GB ಎಷ್ಟುಂಟು? 68,499 ಮೀನ್ಸ್ 68,500 ರುಪೀಸ್ ಇದೆ ಇಂಡಿಯಾದು. ನಾವಿಲ್ಲಿ ಪೇ ಮಾಡಿರೋದು 2,500. ಎಷ್ಟು ಡಿಫ್ರೆನ್ಸ್ ಬಿದ್ದಂಗಾಯ್ತು? 10,000 ಅಷ್ಟೇನಾ? ಅಟ್ ಲೀಸ್ಟ್ 10,000 ಡಿಫ್ರೆನ್ಸ್ ಬಿದ್ದಿದೆ. ಚೆಕ್ ಮಾಡ್ಕೊಳ್ಳಿ. ಐಫೋನ್ 15 ಪ್ಲಸ್ ನನ್ನ ಸ್ಟೋರೇಜ್ ಫುಲ್ ಆಯ್ತು ವಿಡಿಯೋ ಮಾಡಿ, ಬಿಕಾಸ್ ಅದರ ಸ್ಟೋರೇಜ್ ಇರಲಿಲ್ಲ. ಇವಾಗ ಐಫೋನ್ 12 ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಗೊತ್ತಿಲ್ಲ ಹೆಂಗಿದೆ ಅಂತ. ಇವಾಗ ಆಕ್ಚುಲಿ ಪ್ರೈಸ್ ರೇಂಜ್ ಕಂಪೇರ್ ಮಾಡೋಕೆ ಹೋದ್ರೆ ನಮ್ಗೆ ಐಫೋನ್ 15 ಪ್ಲಸ್ ಇಂಡಿಯಾ ಕಂಪೇರ್ ಮಾಡಿದ್ರೆ 10,000 ಕಡಿಮೆಗೆ ಸಿಕ್ಕಿದೆ. ನೀವು ಅದೇ ಜಾಸ್ತಿ ತಗೊಳಕ್ ಹೋದ್ರೆ ಐಫೋನ್ 15 ಪ್ರೋ ಮ್ಯಾಕ್ಸ್ 16 ಪ್ರೋ ಮ್ಯಾಕ್ಸ್ ಸೀರೀಸ್ ತಗೊಳಕ್ ಹೋದ್ರೆ ನಿಮ್ಗೆ 15 ಇಂದ 20,000 ಕಡಿಮೆ ಬೀಳುತ್ತೆ. ಹಾಗೆ ನಮ್ಮ ರೀತಿ ರಿವಾಜಿನ ಪ್ರಕಾರ ಯಾರು ಏನಾದ್ರು ಹೊಸ ತಗೊಂಡ್ರೆ ಪಾರ್ಟಿ ಅಂತ ಇದ್ದೇ ಇರುತ್ತೆ. ಸೊ ನಮ್ಮ ಹುಡುಗನ ಕಡೆಯಿಂದ ಇವಾಗ ಪಾರ್ಟಿ ಇದೆ, ಊಟದ ವ್ಯವಸ್ಥೆ ಎಲ್ಲ ಫುಲ್ ಅವಂದೇ. ಇವಾಗ ನಾವು ಫೈನಲಿ ಮೊಬೈಲ್ ತಗೊಂಡು ಅವನಿಗೆ ಮೊಬೈಲ್ ತೆಗಿಸ್ಕೊಟ್ಟೆಲ್ಲ ಆಯ್ತು. ಎಲ್ಲಿಂದ ಕರ್ಕ ಹೋಗಂತ ಕಾಣಲ್ಲ ಹೇಳ್ತೆ. ಥ್ಯಾಂಕ್ಸ್ ಫಾರ್ ದ 40 ಬ್ರೋ. ಹೇಳ ಬ್ರೋ, ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಪಾರ್ಟಿ ಶಿವ ಮಾದೇವನಾಯ್ಕ ಅವರಿಂದ. 2,500 ಮೊಬೈಲ್ಗೆ 104 ರೂಪಾಯಿ ಬಿಲ್ ಕೊಟ್ಟ ಶಿವ ಅವರಿಗೆ ಧನ್ಯವಾದಗಳು. ಅಲ್ಲಿ ತೋರ್ಸಲ್ಲಿ ವಿಡಿಯೋದಾಗ ಹಂಗೆ ಹೇಳ್ತಾ ದುಡ್ಡು ಕೊಡ್ತಾನೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಇಲ್ಲದೆ ಇರೋ ರೀಸನ್ಗೆ ನಾನು ಜಾಸ್ತಿ ಬ್ಲಾಗ್ ಮಾಡಕ್ ಆಗ್ತಾ ಇಲ್ಲ.
ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಏನಾದ್ರು ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ.